ಸುಮಾರು 100-150 ವರ್ಷಗಳಿಂದ ಇವ್ರ ಮನೆತನದಿಂದನೇ ಶ್ರೀ ಮೈಲಾರಲಿಂಗೇಶ್ವರನ ಕಾಣಿಕವನ್ನು ನುಡಿತಕ್ಕಂಥ ಒಂದು ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಸೌಭಾಗ್ಯ ಅದು. ಆದರೆ ದುರ್ದೈವವಶಾತ್ ಅವರಿಗೆ ಒಂದು ವ್ಯವಸ್ಥಿತವಾದ ಮನೆಯಾಗಿರಲಿ, ಆಸ್ತಿಯಾಗಿರಲಿ ಏನೂ ಇಲ್ಲ. ಭಕ್ತರ ಆಶ್ರಯನೇ ಅವ್ರ ಜೀವನ. ಸರ್ಕಾರದಿಂದ ಇಂಥ ಲಕ್ಷಾಂತರ ಜನ ಭಕ್ತಾದಿಗಳು ಕರ್ನಾಟಕ, ಮಹಾರಾಷ್ಟ್ರ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಇಷ್ಟೆಲ್ಲ ಭಕ್ತರು ಸೇರ್ತಾ ಇದ್ದಾರೆ. ಸೊ ಅವರಿಗೆ ಒಂದು ವ್ಯವಸ್ಥಿತವಾದ ಸರ್ಕಾರದಿಂದ ಆಗಿರ್ಬೋದು, ದೇವಸ್ಥಾನದಿಂದ ಆಗಿರ್ಬೋದು, ಅವ್ರಿಗೇನೋ ಒಂದು ಜೀವನವನ್ನು ಮಾಡಲಿಕ್ಕೆ ಮೂಲಭೂತ ಸೌಕರ್ಯಗಳು ಇಲ್ಲ, ಸಂಪನ್ಮೂಲ ಕ್ರೋಢೀಕರಣವೂ ಇಲ್ಲ. ಹಿಂಗೆ ಭಕ್ತರ ಮನೆಗೆ ಹೋಗ್ಬೇಕು, ಅವ್ರೇನು ಕೊಡ್ತಾರೆ, ಅವ್ರೇನು ಯಾವುದೇ ರೀತಿಯಾಗಿರ್ತಕ್ಕಂಥ ಹೀಗೆ ಕೊಡಿ ಹಾಗೆ ಕೊಡಿ ಅನ್ನೋಂಗಿಲ್ಲ. ಭಂಡಾರ ಹಾಸ್ತಾರೆ, ಅವ್ರೇನು ಭಕ್ತಿಯಿಂದ ಕೊಡ್ತಾರೆ, ಸೊ ಅದರಲ್ಲೇ ಜೀವನವನ್ನು ಮಾಡ್ತಾಯಿದ್ದಾರೆ. ಸೊ ಅದು ಅವ್ರಿಗೊಂದು ವ್ಯವಸ್ಥೆ ಆಗಬೇಕು. ಒಂದು ನಾವು ಕೆಲವೊಂದು ದೇವಸ್ಥಾನಗಳಲ್ಲಿ ನೋಡ್ತಿರ್ತೀವಿ, ಎಷ್ಟೊಂದು ವ್ಯವಸ್ಥೆಯನ್ನು ಕೊಟ್ಟಿರ್ತಾರೆ ದೇವಸ್ಥಾನದ ಕಾಯಕವನ್ನು ಮಾಡ್ತಕ್ಕಂಥವ್ರಿಗೆ. ಇವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮೂಲಗಳು ಇಲ್ಲ. ಸೊ ಅದೊಂದು ನಾವು ಒಬ್ಬ ಭಕ್ತನಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಕ್ಕಂಥದ್ದು, ಅವರಿಗೆ ಸರ್ಕಾರದಿಂದ ಆಗಿರ್ಬೋದು ಅಥವಾ ದೇವಸ್ಥಾನದಿಂದ ಆಗಿರ್ಬೋದು, ಅವ್ರಿಗೊಂದು ಮನೆ ಸೌಕರ್ಯ ಆಗಿರ್ಬೋದು, ಅವರಿಗೆ ಜೀವನಕ್ಕೆ ಸೌಕರ್ಯ ಆಗಿರ್ಬೋದು. ನಾವು ಭಕ್ತರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ.